स्वागत है आपका बी न्यूज नेशन में। मैं हूं आबिद हुसैन शेख। जनता की सुरक्षा को लेकर पुलिस विभाग ने लिया बड़ा फैसला। बीजापुर जिले में बिना हेलमेट के अब सफर होगा महंगा। जुर्माने के साथ कानूनी कार्रवाई का आदेश दिया जिला एसपी HD आनंद कुमार ने। आए दिन हो रहे रोड हादसों को देखते हुए जिला पुलिस विभाग की ओर से ट्रैफिक पुलिस द्वारा जान है तो जहान है, हेलमेट पहनो जान बचाओ नारे के साथ आज बीजापुर शहर गांधी चौक से हेलमेट जागरूकता जाता का आयोजन करके शहर के प्रमुख रास्तों पर पुलिस विभाग की ओर से हेलमेट पहनकर बाइक रैली के जरिए जनता में जागरूकता फैलाई, जो सबके आकर्षण का केंद्र बनी। बाइक सवारों को गुलाब देकर हेलमेट की महत्वता को बताते हुए जीवन अनमोल है जो सिर्फ एक बार मिलता है, कहा एसपी आनंद कुमार ने। नए साल के 1 जनवरी से हेलमेट होगा कंपलसरी, बिना हेलमेट के होगा 500 का जुर्माना और कार्रवाई। सावधान रहे, अपने जीवन की रक्षा खुद हेलमेट पहने और अपने हमसफर को भी हेलमेट पहनाएं। इस मौके पर DYSP लक्ष्मी नारायण, CPI रविंद्र नायकोड़ी, सुनील कांबले, एडिशनल SP राम अरसदी भी रहे मौजूद। ತಿಂಗಳ ಕೊನೆಯವರೆಗೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಅಲ್ಲಿಯವರೆಗೆ ಸಿಕ್ಕಿದಂಥವ್ರಿಗೆ ನಾವು ಹೇಳುವಂಥದ್ದು, ಅವರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತೇವೆ. ಮತ್ತು 1ನೇ ತಾರೀಕಿಂದ ಆ ನಂತರ ನಾವು ಅವ್ರ ಮೇಲೆ ಸ್ಟ್ರಿಕ್ಟಾಗಿ ನಮ್ಮ IMB ಆ್ಯಕ್ಟ್ ಪ್ರಕಾರ ಏನು ಅವರಿಗೆ ಆ್ಯಕ್ಷನ್ ತಗೋಬೇಕೋ ಅದನ್ನು ತೆಗೆದುಕೊಳ್ತೇವೆ ಅಂತೇಳಿ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ. ಸಾರ್ವಜನಿಕರು ದಯಮಾಡಿ ವಿಜಯಪುರ ಜಿಲ್ಲಾ ಪೊಲೀಸರೊಂದಿಗೆ ಸಹಕಾರ ಮಾಡಿ. ಇದೆಲ್ಲ ನಿಮ್ಮ ಸುರಕ್ಷತೆಗೋಸ್ಕರ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡ್ತಾ ಇದ್ದೇವೆ. ದಯಮಾಡಿ ಸಹಕರಿಸಿ. ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್. ನೋಡಿ, IMB ಆ್ಯಕ್ಟ್ ಪ್ರಕಾರ ರೈಡರ್ ಮತ್ತು ಪಿಲಿಯನ್ ಇಬ್ಬರಿಗೂ ಕೂಡ ಹೆಲ್ಮೆಟ್ ಧರಿಸುವಂಥದ್ದು ಅನಿವಾರ್ಯ ಆಗಿದೆ ಮತ್ತು ಅದು ಸುರಕ್ಷತೆ ಕೂಡ ಆಗಿದೆ. ಅದರಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಬೇಕು. ಮತ್ತು ಹಲವಾರು ಜನ ಹೇಳ್ತಾರೆ ಸೆಕೆ ಇದೆ, ಅದು ಧರಿಸೋದಕ್ಕಾಗೋದಿಲ್ಲ, ಇಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತೆಲ್ಲ ಹೇಳ್ತಾರೆ. ನಾವು ನಮ್ಮ ವಿಜಯಪುರ ಏನಿದೆ, ಇದು ರಾಜಸ್ಥಾನ್ಗಾಗಲಿ ಬೇರೆ ಸ್ಥಳಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅಷ್ಟೇನು ಬಿಸಿಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವಕ್ಕಿಂತ ನಿಮ್ಮ ಹೇರ್ ಸ್ಟೈಲ್ ದೊಡ್ಡದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುರಕ್ಷತೆಗೋಸ್ಕರ, ನಿಮ್ಮ ಜೀವನದ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಮಸ್ಕಾರ, ನಾನು ಆನಂದ್ ಕುಮಾರ್, ವಿಜಯಪುರ ಜಿಲ್ಲಾ SP ಮಾತನಾಡ್ತಾ ಇದ್ದೇನೆ. ಈ ದಿನ ನಾವು ಸಾರ್ವಜನಿಕರ ಸುರಕ್ಷತೆಗೋಸ್ಕರ ಮತ್ತು ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಗೋಸ್ಕರ ನಾವು ಹೆಲ್ಮೆಟ್ ಧರಿಸಿ ಎನ್ನುವ ಅಭಿಯಾನವನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ನಾವು ಈ ದಿನ ಈ ಹೆಲ್ಮೆಟ್ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಈ ದಿನದಿಂದ ನಮ್ಮ ತಿಂಗಳ ಕೊನೆಯವರೆಗೆ ಜನರಿಗೆ ಅವೇರ್ನೆಸ್ ಮೂಡುವಂತಹ ನಿಟ್ಟಿನಲ್ಲಿ ನಮ್ಮ ಆದ್ಯತೆ ಇರ್ತದೆ. ಮತ್ತು ಈ ದಿನ ಸಾಂಕೇತಿಕವಾಗಿ ನಾನು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಯಾರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಸ್ಟಿಕ್ಕರ್ ಹಚ್ಚುವಂಥದ್ದು ಮತ್ತು ಒಂದು ರೋಸ್ ನೀಡಿ ಅವರಿಗೆ ಒಂದು ಅವೇರ್ನೆಸ್
ಮಾಡುವಂತಹ ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತು ಹಲವಾರು ಸೀನಿಯರ್ ಸಿಟಿಸನ್ಸ್ಗೆ ಅವರಿಗೆ ಹೆಲ್ಮೆಟನ್ನು ಉಚಿತವಾಗಿ ನಮ್ಮ ಇಲಾಖೆ ವತಿಯಿಂದ ನೀಡೋದು ಕೂಡ ನಾವು ಈ ದಿನ ಪ್ರಾರಂಭ ಮಾಡಿದ್ದೇವೆ. ಸಾರ್ವಜನಿಕರಲ್ಲಿ ನಮ್ಮ ಕೋರಿಕೆ, ದಯಮಾಡಿ ಹೆಲ್ಮೆಟ್ ಧರಿಸಿ, ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ ಧರಿಸಿ, ಹೆಲ್ಮೆಟ್ ಧರಿಸಿ ಪ್ರಯಾಣ ನಡೆಸಿ ಅಂತೇಳಿ ನಾವು ಹೇಳೋದಕ್ಕೆ ಬಯಸ್ತೇವೆ. ಇದು ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡೋದರಿಂದ ಹೆಚ್ಚು ವಾಹನ ಅಪಘಾತಗಳಾಗಿ ಅವರಿಗೆ ಹೆಡ್ ಇಂಜುರೀಸ್ ಆಗಿ ಸಾವನ್ನಪ್ಪುತ್ತಾ ಇರುವಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿಶೇಷ ಅಭಿಯಾನವನ್ನು ಈಗ ಆಯೋಜನೆ ಮಾಡಿಕೊಂಡಿದ್ದೇವೆ ಮತ್ತು ಈ ಅಭಿಯಾನ ಜಿಲ್ಲೆಯಾದ್ಯಂತ ನಡೀತಾ ಇದೆ ಮತ್ತು 15 ದಿನಗಳ ನಾವು ಕಾಲಾವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಈ ತಿಂಗಳ 31ನೇ ತಾರೀಕುವರೆಗೂ ಅವರಿಗೆ ಹೆಲ್ಮೆಟ್ ಕೊಂಡುಕೊಂಡು ಧಾರಣೆ ಮಾಡೋದಕ್ಕೆ ಒಂದು ಅವಕಾಶವನ್ನಾಗಿ ನಾವು ಕೊಡ್ತಾ ಇದ್ದೇವೆ. ಈ ವೇಳೆಯಲ್ಲಿ ಅವರಿಗೆ ಯಾವುದೇ ಫೈನನ್ನು ಹಾಕುವಂಥದ್ದು ಇರೋದಿಲ್ಲ. ನಾವು ಅವರಿಗೆ ಬದಲಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಅಡ್ವೈಸ್ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಡ್ಕೊಳ್ಳುವಂತೆ ಈಗಾಗಲೇ ನಾವು ನಿರ್ದೇಶನವನ್ನು ನೀಡಿದ್ದೇವೆ ಮತ್ತು 1ನೇ ತಾರೀಕಿಂದ ತದನಂತರ ಕಠಿಣವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡಬಾರದು ಅಂತೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಕೂಡ ಆಗಿದೆ. ಕೆಲವು ಸಾರ್ವಜನಿಕರು ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಕಷ್ಟ ಆಗ್ತದೆ, ಅದು ಇದು ಹೇಳ್ತಾ ಇದ್ದಾರೆ. ಆದರೆ ನಮಗಿಂತ ಹೆಚ್ಚು ಬಿಸಿಲಿರುವಂತಹ ರಾಜಸ್ಥಾನ್ನಂತಹ ಸ್ಟೇಟ್ನಲ್ಲೂ ಕೂಡ ಅವರು ಹೆಲ್ಮೆಟ್ ಧರಿಸಿ फूड, ग्रोसरी, राव, चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने, किसी को मत बताना। बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।